Namaste everyone and welcome to LMS. Dear students, in this class we are going to solve one problem on preparation of consolidated balance sheet in case of wholly owned subsidiary company. Let's begin today's session. ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿದೆ ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿ ಅಂದರೆ ಏನು ಅಂತ. ಇಟ್ಸ್ ಅ ಕಂಪನಿ ವೇರ್ ಆಲ್ ದಿ ಶೇರ್ಸ್ ಆರ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ. ಇಲ್ಲಿ 100% ಶೇರ್ಸನ್ನು ಹೋಲ್ಡಿಂಗ್ ಕಂಪನಿಯವರೇ ಹೊಂದಿರ್ತಾರೆ. ಯಾವುದೇ ರೀತಿಯ ಮೈನಾರಿಟಿ ಇಂಟರೆಸ್ಟ್ ಅಥವಾ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಈ ಕಂಪನಿಯಲ್ಲಿ ಇರೋದಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್. ದಿ ಫಾಲೋವಿಂಗ್ ಆರ್ ದಿ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಆಫ್ ಹೋಲ್ಡಿಂಗ್ ಕಂಪನಿ H Limited and its subsidiary S Limited as on 31st December 2020. ಇಲ್ಲಿ ಹೋಲ್ಡಿಂಗ್ ಕಂಪನಿ H Limited ಅಂತ ಇದೆ, ಸಬ್ಸಿಡರಿ ಕಂಪನಿ S Limited ಅಂತ ಇದೆ. ಈ ಎರಡೂ ಕಂಪನಿಗಳ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಯು ಸಿ ದ್ಯಾಟ್ first part equity and liabilities, in that first one shareholders funds, in that first one share capital. Let's go to note number 1. You see share capital, issued, subscribed and paid up capital, equity shares of rupees 10 each, fully paid. ಇಲ್ಲಿ ಒಂದು ಶೇರಿನ ಫೇಸ್ ವ್ಯಾಲ್ಯೂ rupees 10 ಇದೆ. H Limited total share capital 40,000, S Limited 20,000. Okay. Next, reserves and surplus. Let's go to note number 2. Reserves and surplus. General reserve H Limited 4,000, S Limited 1,600, P&L account 8,000, 2,000. Total reserves and surplus 12,000, 3,600. Next, non-current liabilities nil. Current liabilities 4,000 and 400. Next, assets, in that non-current assets, in that fixed assets, in that tangible assets, sundry assets 26,000, 24,000. Next, non-current investment. Let's go to note number 3. Non-current investment 2,000 shares in S Limited, rupees 30,000. You see, dear students, S Limited company ಟೋಟಲ್ ಶೇರ್ ಕ್ಯಾಪಿಟಲ್ 20,000 ಇದೆ. ಪರ್ ಶೇರ್ ಫೇಸ್ ವ್ಯಾಲ್ಯೂ 10 ಇದೆ, ಹೌದಲ್ವಾ? ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಎಷ್ಟಂತ ಆಯಿತು? 2,000 ಶೇರ್ಸ್. ಆ 2,000 ಶೇರ್ಸಲ್ಲಿ ಅಷ್ಟು ಶೇರ್ಸನ್ನು ಎಚ್ ಲಿಮಿಟೆಡ್ ಅವರು ಅಕ್ವೈರ್ ಮಾಡಿದ್ದಾರೆ. ಓಕೆ, ಇದಕ್ಕೆ ನಾವು ಹೋಲಿ ಓನ್ ಸಬ್ಸಿಡರಿ ಕಂಪನಿ ಅಂತ ಹೇಳೋದು. ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿರುತ್ತೋ, ಟೋಟಲ್ ಶೇರ್ಸ್ ಎಷ್ಟಿರುತ್ತೋ ಅಷ್ಟು ಶೇರ್ಸನ್ನು ಎಚ್ ಲಿಮಿಟೆಡ್ ಅವರು ಅಕ್ವೈರ್ ಮಾಡಿದ್ದಾರೆ. 2,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ? 30,000 ರುಪೀಸನ್ನು ಅವರು ಕೊಟ್ಟು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್ ನಿಲ್. ಟೋಟಲ್ ಎಚ್ ಲಿಮಿಟೆಡ್ 56,000, ಎಸ್ ಲಿಮಿಟೆಡ್ 24,000. ಲೆಟ್ಸ್ ಸಿ ಅಡಿಷನಲ್ ಇನ್ಫಾರ್ಮೇಷನ್. H Limited acquired the shares of S Limited on 31st December 2020. Prepare consolidated balance sheet. ಇಲ್ಲಿ H Limited ಅನ್ನೋ ಕಂಪನಿ ಎಸ್ ಲಿಮಿಟೆಡ್ ಕಂಪನಿಯ ಎಲ್ಲ ಶೇರ್ಸ್ಗಳನ್ನು ಯಾವಾಗ ಅಕ್ವೈರ್ ಮಾಡುತ್ತೆ? 31st December 2020. ಓಕೆ, ಹಿಯರ್ ವಿ ಹ್ಯಾವ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಲೆಟ್ಸ್ ಸ್ಟಾರ್ಟ್ ದಿ ಸೊಲ್ಯೂಷನ್. Here first we have to prepare some working notes. First note is for calculation of pre-acquisition and post-acquisition period. ಇಲ್ಲಿ ನಾವು pre-acquisition ಮತ್ತು post-acquisition ಪೀರಿಯಡ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. First we have to take beginning date of accounting period. In this problem closing date is given, ಹೌದಲ್ವಾ? ಬ್ಯಾಲೆನ್ಸ್ ಶೀಟ್ ಡೇಟು ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ದಟ್ ಈಸ್ 31st December 2020. ಹಾಗಿದ್ರೆ ಓಪನಿಂಗ್ ಡೇಟ್ ಯಾವುದಾಗಿರುತ್ತೆ? 1st January 2020. ನೆಕ್ಸ್ಟ್, ಡೇಟ್ ಆಫ್ acquisition. It is given in the problem, that is 31st December 2020. ಹಾಗೆಯೇ ಡೇಟ್ ಆಫ್ ಕನ್ಸಾಲಿಡೇಷನ್, that is also 31st December 2020. ಇಲ್ಲಿ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು. ಹಿಯರ್ ಶೇರ್ಸ್ ಆರ್ ಅಕ್ವೈರ್ಡ್ ಆನ್ ಕ್ಲೋಸಿಂಗ್ ಡೇಟ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡಿನ ಕ್ಲೋಸಿಂಗ್ ಡೇ ದಿನ ಏನು ಮಾಡಿದ್ದಾರೆ? ಶೇರ್ಸನ್ನು ಎಚ್ ಲಿಮಿಟೆಡ್ ಅವರು ಅಕ್ವೈರ್ ಮಾಡಿದ್ದಾರೆ. ಸೊ ಈ ರೀತಿ ಕೇಸಸ್ ಕೊಟ್ಟಾಗ
ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಅನ್ನೋದು ಬರೋದೇ ಇಲ್ಲ. ಯಾಕೆಂದರೆ ಯು ಸಿ ಕ್ಲೋಸಿಂಗ್ ಡೇ ದಿನ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಪ್ರೀ ಆಕ್ವಿಸಿಷನ್ ಪೀರಿಯಡ್ ಅಂದರೆ ಏನು? ಬಿಗಿನಿಂಗ್ ಡೇಯಿಂದ ಡೇಟ್ ಆಫ್ ಆಕ್ವಿಸಿಷನ್ನಿನ ಹಿಂದಿನ ದಿನದ ತನಕ ಬರುವಂತಹ ಪೀರಿಯಡ್. ಇಲ್ಲಿ ಕ್ಲೋಸಿಂಗ್ ಡೇಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ ಅಂದರೆ ಅದರ ಹಿಂದಿನ ದಿನದ ತನಕ ಬರುವಂಥ ಪೀರಿಯಡ್ ಏನಾಗಿರುತ್ತೆ? ಪ್ರೀ ಆಕ್ವಿಸಿಷನ್ ಪೀರಿಯಡ್ ಆಗಿರುತ್ತೆ. ಸೊ 12 months ಪೀರಿಯಡು ಏನಾಗಿರುತ್ತೆ? ಪ್ರೀ ಆಕ್ವಿಸಿಷನ್ ಪೀರಿಯಡ್. ಯು ಸಿ ಹಿಯರ್ ಪ್ರೀ ಆಕ್ವಿಸಿಷನ್ ಪೀರಿಯಡ್ ಎಲ್ಲಿಂದ ಆರಂಭ ಆಗುತ್ತೆ? ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್ 1/1/2020 ಅದರಿಂದ ಎಲ್ಲಿ ತನಕ ಬರುತ್ತೆ? ಡೇಟ್ ಆಫ್ ಆಕ್ವಿಸಿಷನ್ನಿನ ಇಮಿಡಿಯೇಟ್ಲಿ ಪ್ರಿಸಿಡಿಂಗ್ ಡೇ ಅಂದರೆ 30th December ತನಕ ಕೂಡ ಪ್ರೀ ಆಕ್ವಿಸಿಷನ್ ಪೀರಿಯಡೇ ಬರುತ್ತೆ. ಸೊ ಈ 12 months ಪೀರಿಯಡ್ ಏನು? ಇದು ಪ್ರೀ ಆಕ್ವಿಸಿಷನ್ ಪೀರಿಯಡ್ ಆಗಿರುತ್ತೆ. ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಇಲ್ಲಿ ನಿಲ್ಲಾಗುತ್ತೆ. ಯಾಕೆಂದರೆ ನೋಡಿ ಕ್ಲೋಸಿಂಗ್ ಡೇ ಕೊನೆಯ ದಿನ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಸೊ ಅಲ್ಲಿ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಅನ್ನೋದು ಬರೋದೇ ಇಲ್ಲ. ಹೋಲ್ ಪೀರಿಯಡ್ ಈಸ್ ಪ್ರೀ ಆಕ್ವಿಸಿಷನ್ ಪೀರಿಯಡ್ ಓನ್ಲಿ. ನೆಕ್ಸ್ಟ್ ವರ್ಕಿಂಗ್ ನೋಟಿಸ್ ಫಾರ್ ಅನಾಲಿಸಿಸ್ ಆಫ್ ಪ್ರಾಫಿಟ್ಸ್ ಆಫ್ ಸಬ್ಸಿಡರಿ ಕಂಪನಿ. ಯು ಸಿ ಹಿಯರ್ ಈ ಪ್ರಾಫಿಟ್ಸನ್ನು ನಾವು ಎರಡು ರೀತಿ ಅಲೋಕೇಶನ್ ಮಾಡ್ತೇವೆ, ಎರಡು ರೀತಿ ವಿಭಾಗ ಮಾಡ್ತೇವೆ. ಒಂದು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್, ಇನ್ನೊಂದು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್. ಈ ಕೇಸಲ್ಲಿ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡೇ ಇಲ್ಲ, ಅದು ನಿಲ್ಲಾಗಿದೆ. ಹೋಲ್ 12 months ಏನಿದೆ ಪ್ರೀ ಆಕ್ವಿಸಿಷನ್ ಪೀರಿಯಡ್ ಆಗಿದೆ. ಸೊ ಜನರಲ್ ರಿಸರ್ವ್ ಮತ್ತು P&L ಅಕೌಂಟ್ ಬ್ಯಾಲೆನ್ಸ್ ಏನು ಬ್ಯಾಲೆನ್ಸ್ ಶೀಟಲ್ಲಿ ಅವ್ರಿಗೆ ಕೊಟ್ಟಿರ್ತಾರೆ ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಇದು ಹೋಲ್ ಅಮೌಂಟು ಪ್ರೀ ಆಕ್ವಿಸಿಷನ್ ಪ್ರಾಫಿಟೇ ಆಗುತ್ತೆ. ಯಾಕೆ? ಕ್ಲೋಸಿಂಗ್ ಡೇಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಪೋಸ್ಟ್ ಆಕ್ವಿಸಿಷನ್ ಪೀರಿಯಡೇ ಇಲ್ಲಿ ಇಲ್ಲ. ಸೊ ಟೋಟಲ್ ಅಮೌಂಟ್ ಆಫ್ ರಿಸರ್ವ್ ಮತ್ತು P&L ಅಕೌಂಟ್ ಸರ್ಪ್ಲಸ್ ಇವೆರಡನ್ನೂ ಕೂಡ ನಾವು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಹಾಗೆ ಅವು ಏನಾಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ಸ್ ಆಗುತ್ತೆ. ಯು ಸಿ ಇನ್ ದ ಬ್ಯಾಲೆನ್ಸ್ ಶೀಟ್ ಜನರಲ್ ರಿಸರ್ವ್ ಆಫ್ ಎಸ್ ಲಿಮಿಟೆಡ್ 1600, P&L ಅಕೌಂಟ್ ಆಫ್ ಎಸ್ ಲಿಮಿಟೆಡ್ 2000, ಟೋಟಲ್ 3600. ಈ ಅಮೌಂಟ್ ಏನಿದೆ ಇದನ್ನು ನಾವು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಿ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕ್ಯಾಟಗರೈಸ್ ಮಾಡ್ತೇವೆ. ಯು ಸಿ ಜನರಲ್ ರಿಸರ್ವ್ 1600, P&L ಅಕೌಂಟ್ 2000. ಹೋಲ್ ಅಮೌಂಟ್ ಏನಾಗುತ್ತೆ? ಇದು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ವರ್ಕಿಂಗ್ ನೋಟಿಸ್ ಫಾರ್ ಕ್ಯಾಲ್ಕ್ಯುಲೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್. Here, while calculating cost of control, we have to compare two things. One is cost of acquisition, another one is value of investment. Cost of acquisition means price paid by the holding company for acquiring the shares in subsidiary company. Subsidiary company ಶೇರ್ಸನ್ನು ಅಕ್ವೈರ್ ಮಾಡೋದಕ್ಕಾಗಿ ಹೋಲ್ಡಿಂಗ್ ಕಂಪನಿ ಪೇ ಮಾಡಿದ ಪ್ರೈಸಿಗೆ ನಾವೇನಂತೇವೆ? ಕಾಸ್ಟ್ ಆಫ್ ಆಕ್ವಿಸಿಷನ್. ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಅವರು ಏನು ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಥವಾ ಈ ಶೇರ್ಸನ್ನು ಅಕ್ವೈರ್ ಮಾಡಿದ್ರಿಂದ ಸಬ್ಸಿಡರಿ ಕಂಪನಿಯ ನೆಟ್ ಅಸೆಟ್ಸಲ್ಲಿ ಎಷ್ಟು ಪೋರ್ಷನನ್ನು ಅವರು ಪಡೀತಾರೆ ಅದರ ವ್ಯಾಲ್ಯೂಗೆ ನಾವು ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ನೀವು ಕೇಳ್ಬೋದು ಕಾಸ್ಟ್ ಆಫ್ ಆಕ್ವಿಸಿಷನನ್ನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ವಲ್ಲ, ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಯು ಸಿ ಇನ್ ದ ಅಡ್ಜಸ್ಟ್ಮೆಂಟ್ ದೇ ಹ್ಯಾವ್ ಮೆನ್ಷನ್ ಲೈಕ್ ದಿಸ್: ಎಚ್ ಲಿಮಿಟೆಡ್ ಅಕ್ವೈರ್ಡ್ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಇಷ್ಟೇ ಕೊಟ್ಟಿದ್ದಾರೆ. ಪ್ರೈಸ್ ಎಲ್ಲಿದೆ? we have to see the balance sheet of H Limited. You see here non-current investment. ಈಗ ಎಚ್ ಲಿಮಿಟೆಡ್ ಕಂಪನಿಯವರು ಎಸ್ ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ ಅಂದರೆ ಅವರ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇದು ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಒಳಗೆ ಬರುತ್ತೆ. ಆಲ್ವೇಸ್ ಎಚ್ ಲಿಮಿಟೆಡ್ ಅಂದರೆ ಹೋಲ್ಡಿಂಗ್ ಕಂಪನಿ ಯಾವ್ಯಾವ ಸಬ್ಸಿಡರಿ ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡುತ್ತೆ ಅವುಗಳನ್ನು ಆ ಕಂಪನಿಯ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂಡರು ನೀಡಲಾಗುತ್ತೆ. ವಿ ಹ್ಯಾವ್ ಟು ಸಿ ದಟ್ ಈಸ್ 2000 shares in S Limited. Price is 30,000 ಅಂದರೆ 30,000 rupeesನ್ನು ಪೇ ಮಾಡಿ ಅವರು ಎಸ್ ಲಿಮಿಟೆಡ್ ಕಂಪನಿಯ 2000 ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಕಾಸ್ಟ್ ಆಫ್ ಆಕ್ವಿಸಿಷನ್ ಎಷ್ಟಾಗುತ್ತೆ? 30,000. ಸಿ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಈ ರೀತಿ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ರಿಂದ ಅವರಿಗೆ ಯಾವ್ಯಾವ ಬೆನಿಫಿಟ್ಸ್ ಸಿಗುತ್ತೆ? ಅವ್ರಿಗೆ ಮೊದಲನೇದಾಗಿ ಆ ಕಂಪನಿಯ ಶೇರ್ ಕ್ಯಾಪಿಟಲ್ ಸಿಗುತ್ತೆ, ಹೌದಲ್ವಾ? ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದೆ? 2000 shares of rupees 10 each. ಇಲ್ಲಿ ಫೇಸ್ ವ್ಯಾಲ್ಯೂದಲ್ಲಿಯೇ ನಾವು ತೆಗೆದುಕೊಳ್ಬೇಕು, ದಟ್ ಈಸ್ 20,000. ಹಾಗೆಯೇ ಎಸ್ ಲಿಮಿಟೆಡ್ ಕಂಪನಿಯ ಕ್ಯಾಪಿಟಲ್ ಪ್ರಾಫಿಟನ್ನು ಕೂಡ ಅವರು ಪಡಿತಾರೆ, ಹೌದಲ್ವಾ? ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಇಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಲ್ಲ. ಸೊ 100% ಕ್ಯಾಪಿಟಲ್ ಪ್ರಾಫಿಟ್ ಯಾರಿಗೆ ಸಿಗುತ್ತೆ? ಹೋಲ್ಡಿಂಗ್ ಕಂಪನಿಯವರಿಗೆ ಸಿಗುತ್ತೆ. ಇದು ಕೂಡ ಬೆನಿಫಿಟ್ ಆಗಿರುತ್ತೆ, ಹೌದಾ? ಇಂಟ್ರಿನ್ಸಿಕ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡುವಾಗ ಶೇರ್ಗಳ ಫೇಸ್ ವ್ಯಾಲ್ಯೂದಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ಮತ್ತು
ಕ್ಯಾಪಿಟಲ್ ಪ್ರಾಫಿಟ್ಸ್ ಇವುಗಳನ್ನು ಕೂಡ ಆ್ಯಡ್ ಮಾಡಿ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತವೆ. ಸೊ ಇಲ್ಲಿ ಎಷ್ಟಾಗುತ್ತೆ, P&L ಅಕೌಂಟ್ ಬ್ಯಾಲೆನ್ಸ್ ಆಫ್ ಎಸ್ ಲಿಮಿಟೆಡ್ 2000 ಇದೆ, ಜನರಲ್ ರಿಸರ್ವ್ ಆಫ್ ಎಸ್ ಲಿಮಿಟೆಡ್ 1600 ಇದೆ. ಸೊ ಕ್ಯಾಪಿಟಲ್ ಪ್ರಾಫಿಟ್ ಟೋಟಲ್ 3600. ಇಲ್ಲಿ ಅವರಿಗೆ ಸಿಗುವಂತಹ ಬೆನಿಫಿಟ್ಗಳ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, 23,600. ಇದು ರಿಯಲ್ ವ್ಯಾಲ್ಯೂ, ಅವರ ಇನ್ವೆಸ್ಟ್ಮೆಂಟಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಬಟ್ ಅವರು ಪೇ ಮಾಡಿದಂಥ ಪ್ರೈಸ್ ಎಷ್ಟಿದೆ, 30,000 ಇದೆ. ಸಿಗುವಂಥ ವ್ಯಾಲ್ಯೂ ಅಥವಾ ಬೆನಿಫಿಟ್ಟು 23,600 ಇದೆ. ಬಟ್ ಅವರು ಹೆಚ್ಚಿಗೆ ಪೇ ಮಾಡ್ತಾ ಇದ್ದಾರೆ. ಎಷ್ಟು ಹೆಚ್ಚಿಗೆ ಪೇ ಮಾಡ್ತಾ ಇದ್ದಾರೆ, 6,400 rupees ಹೆಚ್ಚಿಗೆ ಪೇ ಮಾಡ್ತಿದ್ದಾರೆ. ದಿ ರೀಸನ್ ಬಿಹೈಂಡ್ ಪೇಯಿಂಗ್ ಮೋರ್ ಪ್ರೈಸ್ ಈಸ್ ದಿ ಗುಡ್ ವಿಲ್ ಆಫ್ ದ್ಯಾಟ್ ಕಂಪನಿ. ಹೌದಲ್ವಾ, ಆ ಕಂಪನಿಯ ಗುಡ್ ವಿಲ್ಗಾಗಿ ಅವರು ಹೆಚ್ಚಿಗೆ ಪ್ರೈಸನ್ನು ಪೇ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಡಿಫರೆನ್ಸ್ ಆ್ಯಸ್ ಗುಡ್ ವಿಲ್. ಓಕೆ, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಕಾಸ್ಟ್ ಆಫ್ ಕಂಟ್ರೋಲ್. ಹಾಗೆಯೇ ಈ ಗುಡ್ ವಿಲ್ಲನ್ನು ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರು ಮೆನ್ಷನ್ ಮಾಡಬೇಕು. ಲೆಟ್ಸ್ ಮೂವ್ ಅಹೆಡ್. Consolidated balance sheet of H Limited and its subsidiary S Limited as on 31st December 2020. ಇಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ ನಾವು ಏನಂತ ತಿಳಿದುಕೊಳ್ಬೇಕು, ಎಚ್ ಲಿಮಿಟೆಡ್ ಮತ್ತು ಅದರ ಸಬ್ಸಿಡರಿ ಕಂಪನಿ ಎಸ್ ಲಿಮಿಟೆಡ್ ಇವೆರಡೂ ಸಹ ಸೇರಿ ಒಂದು ಸಿಂಗಲ್ ಎಕನಾಮಿಕ್ ಎಂಟಿಟಿ ಅಂತ ಕನ್ಸಿಡರ್ ಮಾಡಿ ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಹಾಗಾಗಿ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಅಂದರೆ ಎಚ್ ಲಿಮಿಟೆಡ್ ಮತ್ತು ಎಸ್ ಲಿಮಿಟೆಡ್ ನಡುವೆ ಏನಾದರೂ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಇದ್ದರೆ ಅದನ್ನು ಎಲಿಮಿನೇಟ್ ಮಾಡಬೇಕು. ಯಾಕೆಂದರೆ ಈ ಎರಡೂ ಕಂಪನಿಗಳನ್ನು ನಾವು ಒಂದೇ ಎಂಟಿಟಿ, ಸಿಂಗಲ್ ಎಕನಾಮಿಕ್ ಎಂಟಿಟಿ ಅಂತ ಕನ್ಸಿಡರ್ ಮಾಡಿ ಈ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೇವೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯು ಸಿ ಹಿಯರ್ ದಿ ಬ್ಯಾಲೆನ್ಸ್ ಶೀಟ್. ಇಲ್ಲಿ 2000 ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಂತ ಇದೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಇದರ ಅರ್ಥ ಏನು, ಎಸ್ ಲಿಮಿಟೆಡ್ ಕಂಪನಿಯಲ್ಲಿ 2000 ಶೇರ್ಸನ್ನು ಯಾರು ಅಕ್ವೈರ್ ಮಾಡಿದ್ದಾರೆ, ಎಚ್ ಲಿಮಿಟೆಡ್ ಅವರು. ಹಾಗೆಯೇ ಈ ಎಸ್ ಲಿಮಿಟೆಡ್ ಕಂಪನಿ ಇದೆ ಅಲ್ವಾ, ಈ ಕಂಪನಿಯ ಇಕ್ವಿಟಿ ಪೋರ್ಷನ್ ಅಂದರೆ ಶೇರ್ ಕ್ಯಾಪಿಟಲ್ 20,000, ಹಾಗೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಇವೇನಿರುತ್ತೆ ಇವುಗಳನ್ನು ಹೊಂದಿದವರು ಯಾರಿರ್ತಾರೆ, ಎಚ್ ಲಿಮಿಟೆಡ್ ಅವರು ಇರ್ತಾರೆ. ಹೌದಲ್ವಾ, 30,000 rupees ಅವರು ಪೇ ಮಾಡ್ತಾರೆ. ಅದರಿಂದ ಅವರು ಎಸ್ ಲಿಮಿಟೆಡ್ ಕಂಪನಿಯ ಇಕ್ವಿಟಿ ಪೋರ್ಷನನ್ನು ಹೊಂದುತ್ತಾರೆ. ಸೊ ದೀಸ್ ಟೂ ಐಟಮ್ಸ್ ಆರ್ ಮಿರರ್ ಆಫ್ ಈಚ್ ಅದರ್. ಈ ಎರಡೂ ಐಟಮ್ಗಳನ್ನು ನಾವು ಎಲಿಮಿನೇಟ್ ಮಾಡಬೇಕು. ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ ಎಸ್ ಲಿಮಿಟೆಡ್ ಕಂಪನಿಯಲ್ಲಿ ಎಚ್ ಲಿಮಿಟೆಡ್ ಕಂಪನಿ ಎಷ್ಟು ಪೋರ್ಷನ್ ಇಕ್ವಿಟಿಯನ್ನು ಹೊಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಹಾಗೆಯೇ ಅಸೆಟ್ ಸೈಡು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತಲ್ವ, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್, ಇದನ್ನೂ ಕೂಡ ನಾವು ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಇವೆರಡೂ ಕೂಡ ಎಲಿಮಿನೇಟ್ ಆಗುತ್ತೆ. ಯಾಕೆ, ಇದು ಎರಡೂ ಕಂಪನಿಗಳ ನಡುವೆ ನಡೆದಂಥ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಎಚ್ ಲಿಮಿಟೆಡ್ ಕಂಪನಿಯವರು ಎಸ್ ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಅಕ್ವೈರ್ ಮಾಡ್ತಾರೆ. ಇದು ಯಾರ ನಡುವೆ ನಡೆದಂಥ ಟ್ರಾನ್ಸಾಕ್ಷನ್, ಎಚ್ ಲಿಮಿಟೆಡ್ ಮತ್ತು ಎಸ್ ಲಿಮಿಟೆಡ್. ಸೊ ಈ ಎರಡೂ ಐಟಮ್ಗಳನ್ನು ನಾವು ಎಲಿಮಿನೇಟ್ ಮಾಡಬೇಕು. ಮೊದಲನೇದಾಗಿ ಎಚ್ ಲಿಮಿಟೆಡ್ ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ಅಥವಾ ಶೇರ್ಸ್ ಅಕ್ವೈರ್ಡ್ ಇನ್ ಸಬ್ಸಿಡರಿ ಕಂಪನಿ, ಅದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಹಾಗೆಯೇ ಎಸ್ ಲಿಮಿಟೆಡ್ ಕಂಪನಿಯ ಇಕ್ವಿಟಿಯೊಳಗೆ ಎಚ್ ಲಿಮಿಟೆಡ್ ಕಂಪನಿಯ ಶೇರ್ ಏನಿರುತ್ತೆ ಅದನ್ನು ಕೂಡ ನಾವು ಎಲಿಮಿನೇಟ್ ಮಾಡಬೇಕು. ಓಕೆ, ಆದರೆ ನಾವು ಕಾಸ್ಟ್ ಆಫ್ ಕಂಟ್ರೋಲ್ ಕ್ಯಾಲ್ಕುಲೇಷನ್ನ ಮಾಡಿದಾಗ ಡಿಫರೆನ್ಸ್ ಅಮೌಂಟ್ ಏನು ಬಂದಿರುತ್ತೆ ಇದನ್ನು ಮಾತ್ರ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಮೆನ್ಷನ್ ಮಾಡಬೇಕು. ಕಾಸ್ಟ್ ಆಫ್ ಆಕ್ವಿಸಿಷನ್ 30,000 ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂಡರ್ ಇತ್ತು, ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಹಾಗೆಯೇ ಈ ಪೋರ್ಷನ್, ಇಕ್ವಿಟಿ ಪೋರ್ಷನ್, ಎಚ್ ಲಿಮಿಟೆಡ್ ಕಂಪನಿಯವರು ಎಸ್ ಲಿಮಿಟೆಡ್ ಕಂಪನಿಯಲ್ಲಿ ಪಡೆಯುವಂಥ ಇಕ್ವಿಟಿ ಪೋರ್ಷನ್, ಇದನ್ನೂ ಕೂಡ ನಾವು ಎಲಿಮಿನೇಟ್ ಮಾಡಬೇಕು. ಬಟ್ ವಿ ಹ್ಯಾವ್ ಟು ಶೋ ದಿಸ್ ಡಿಫರೆನ್ಸ್. ಅದು ಗುಡ್ ವಿಲ್ ಇರಲಿ, ಕ್ಯಾಪಿಟಲ್ ರಿಸರ್ವ್ ಇರಲಿ, ಅದನ್ನು ಮಾತ್ರ ನಾವು ಮೆನ್ಷನ್ ಮಾಡಬೇಕು. ಲೆಟ್ಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. Here first we have to prepare notes. First note is for share capital, authorized capital. We don't know this. Issued, subscribed and paid up capital 4,000 equity shares of ₹10 each fully paid. ಇದು ಹೋಲ್ಡಿಂಗ್ ಕಂಪನಿಯ ಶೇರ್ ಕ್ಯಾಪಿಟಲ್. ಯು ಸಿ 40,000 ಅಂತ ಇತ್ತಲ್ವಾ, ಪರ್ ಶೇರ್ ವ್ಯಾಲ್ಯೂ ₹10 ಇದೆ. ಹಾಗಾಗಿ 4,000 ಶೇರ್ಸ್ ಆಫ್ ₹10 ಈಚ್, ಇದನ್ನು ಮಾತ್ರ ನಾವು ಮೆನ್ಷನ್ ಮಾಡಬೇಕು. ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಯಲ್ಲಿ ಅಕ್ವೈರ್ ಮಾಡಿದಂಥ ಶೇರ್ಸನ್ನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ, ಯಾಕೆಂದರೆ ಅದು ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಅಂತ ನಾವು ಅದನ್ನು ಎಲಿಮಿನೇಟ್ ಮಾಡ್ತೀವಿ. ಟೋಟಲ್ ಶೇರ್ ಕ್ಯಾಪಿಟಲ್ 40,000. ಹಾಗೆಯೇ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇಲ್ಲಿಯೂ ಕೂಡ ಹೋಲ್ಡಿಂಗ್ ಕಂಪನಿಯ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಮಾತ್ರ ನಾವು ಮೆನ್ಷನ್ ಮಾಡ್ತೇವೆ. ಕ್ಯಾಪಿಟಲ್ ಪ್ರಾಫಿಟ್ ಏನಿರುತ್ತೆ ಅದನ್ನು ನಾವು ಮೆನ್ಷನ್ ಮಾಡೋದಿಲ್ಲ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 12,000.
ಇನ್ ಕೇಸ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವಲ್ಲಿ ಹೋಲ್ಡಿಂಗ್ ಕಂಪನಿ ಶೇರನ್ನು ಹೊಂದಿದರೆ ಆಗ ನಾವು ಜನರಲ್ ರಿಸರ್ವಿಗೆ ಅದನ್ನು ಆ್ಯಡ್ ಮಾಡ್ತಿದ್ವಿ, ಯಾಕೆಂದರೆ ಅದು ರೆವೆನ್ಯೂ ರಿಸರ್ವ್ ಆಗ್ತಿತ್ತು. ಹಾಗೆ ರೆವೆನ್ಯೂ ಪ್ರಾಫಿಟಲ್ಲಿ ಶೇರ್ ಇದ್ದರೆ ಅದನ್ನು ಕೂಡ ನಾವು ಪಿ&ಎಲ್ ಅಕೌಂಟಿಗೆ ಆ್ಯಡ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಪೋಸ್ಟ್ ಅಕ್ವಿಸಿಷನ್ ಯಾವುದೇ ಪ್ರಾಫಿಟ್ ಆ್ಯಂಡ್ ರಿಸರ್ವ್ ಇಲ್ಲ, ಇರೋದು ಪ್ರೀ ಅಕ್ವಿಸಿಷನ್ ಇದೆ. ಸೊ ಅದು ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ, ಅದನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಲ್ಲ, ಓನ್ಲಿ ಕಾಸ್ಟ್ ಆಫ್ ಕಂಟ್ರೋಲ್ ಕ್ಯಾಲ್ಕ್ಯುಲೇಷನಲ್ಲಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಯು ಸಿ ಬ್ಯಾಲೆನ್ಸ್ ಶೀಟ್. First, equity and liabilities. In that, shareholders' funds. In that, share capital, note number 1, 40,000. Reserves and surplus, note number 2, 12,000. Total 52,000. Non-current liabilities, nil. Current liabilities, H Limited 4,000, S Limited 400. ಇಲ್ಲಿ ನಾವು ಪ್ರತಿ ಐಟಮನ್ನು ಲೈನ್ ಬೈ ಲೈನ್ ಬೇಸಿಸಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೇವೆ. ಬಟ್ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಇದ್ದರೆ ಮಾತ್ರ ಅದನ್ನು ಎಲಿಮಿನೇಟ್ ಮಾಡ್ತೇವೆ. ಉಳಿದಂತೆ ಎಲ್ಲ ಐಟಮ್ಗಳನ್ನು ಕೂಡ ನಾವು ಇಂಡಿವಿಜುವಲ್ ಬ್ಯಾಲೆನ್ಸಸ್ಗಳನ್ನು ಆ್ಯಡ್ ಮಾಡಿ ತೆಗೆದುಕೊಳ್ತೇವೆ. ಇಲ್ಲಿ ಎಚ್ ಲಿಮಿಟೆಡ್ ಕಂಪನಿಯ ಕರೆಂಟ್ ಲಯಬಿಲಿಟಿ 4,000 ಇತ್ತು, ಎಸ್ ಲಿಮಿಟೆಡ್ ಕಂಪನಿಯ ಕರೆಂಟ್ ಲಯಬಿಲಿಟಿ 400 ಇತ್ತು. ಇವೆರಡನ್ನು ಸೇರಿ ನಾವು ಟೋಟಲ್ 4,400 ಅಂತ ತೆಗೆದುಕೊಳ್ಬೇಕು. ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ 56,400 ಆಗುತ್ತೆ. ನೆಕ್ಸ್ಟ್ ಅಸೆಟ್ಸ್. ಇನ್ ದ್ಯಾಟ್ ನಾನ್ ಕರೆಂಟ್ ಅಸೆಟ್ಸ್, ಇನ್ ದ್ಯಾಟ್ ಫಿಕ್ಸ್ಡ್ ಅಸೆಟ್ಸ್, ಇನ್ ದ್ಯಾಟ್ ಟ್ಯಾಂಜಿಬಲ್ ಅಸೆಟ್ಸ್, ಇನ್ ದ್ಯಾಟ್ ಸಂಡ್ರಿ ಅಸೆಟ್ಸ್. ಇಲ್ಲಿ ಎಚ್ ಲಿಮಿಟೆಡ್ ಕಂಪನಿಯ ಸಂಡ್ರಿ ಅಸೆಟ್ಸ್ 26,000 ಇದೆ, ಅದಕ್ಕೆ ನಾವು ಎಸ್ ಲಿಮಿಟೆಡ್ ಕಂಪನಿಯ ಸಂಡ್ರಿ ಅಸೆಟ್ಸನ್ನು ಆ್ಯಡ್ ಮಾಡ್ತೀವಿ, ದಟ್ ಈಸ್ 24,000. ಸೊ ಟೋಟಲ್ ಸಂಡ್ರಿ ಅಸೆಟ್ಸ್ 50,000 ಆಗುತ್ತೆ. ಹಾಗೆಯೇ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಗುಡ್ ವಿಲ್ ಇದೆ. ಕಾಸ್ಟ್ ಆಫ್ ಕಂಟ್ರೋಲ್ ಕ್ಯಾಲ್ಕ್ಯುಲೇಷನ್ ಮಾಡಿದ್ವಲ್ಲ, ಅದರಲ್ಲಿ ಡಿಫರೆನ್ಸ್ ಏನು ಬಂದಿದೆ, ಗುಡ್ ವಿಲ್ ಬಂದಿದೆ, ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತೇವೆ, ದಟ್ ಈಸ್ 6,400. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ 56,400, ಕರೆಂಟ್ ಅಸೆಟ್ಸ್ ನಿಲ್, ಟೋಟಲ್ ಅಸೆಟ್ಸ್ 56,400. ಈ ರೀತಿಯಾಗಿ ನಾವು ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿಯ ಕೇಸ್ ಕೊಟ್ಟಾಗ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಪ್ರಿಪೇರ್ಡ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ ಕೇಸ್ ಆಫ್ ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿ. ಹಾಗೆ ವರ್ಕಿಂಗ್ ನೋಟ್ಸನ್ನು ಕೂಡ ನಾವು ಪ್ರಿಪೇರ್ ಮಾಡಿದ್ವಿ. ದೀಸ್ ಆರ್ ಮೈ ರೆಫರೆನ್ಸಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸೆಷನ್ನಲ್ಲಿ